ಇವತ್ತು ನಮ್ಮ ಅಣ್ಣ ಒಬ್ಬರು ವಿವೇಕಣ್ಣ, ನಾನು ಭಾಳ ಅವ್ರ ಫಾಲೋವರ್ಸು. ಅವ್ರು ನಮ್ಗೆ ಹೇಳ್ತಾಯಿದ್ರು ವೈಲ್ಡ್ ಅನಿಮಲ್ಸ್ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ತಾಯಿದ್ರು. ಅವ್ರು ಹೇಗೆ ಹೇಳ್ತಾರೆ ಅಂದರೆ ಅವ್ರ ಬಗ್ಗೆ ನಾವು ಅವ್ರು ಹೇಳ್ತಕ್ಕಿರ್ತಕ್ಕಂಥ ಅನಿಮಲ್ಸ್ ಬಗ್ಗೆ ನಾವು ತಿಳ್ಕೊಂಡು ನಾವು ಒಂದು ಸ್ವಲ್ಪ ಕಲ್ತಿದ್ದೀವಿ. ಕೆಲವೊಂದು ಅಘನಾಶಿನಿ ನದಿ ಬಗ್ಗೆ ಆಗಲಿ, ವೈಲ್ಡ್ ಅನಿಮಲ್ಸ್ ಬಗ್ಗೆ ಆಗಲಿ ಅವರೆಲ್ಲ ಹೇಳ್ತಾ ಇದ್ದಾರೆ. ನನಗೂ ಸ್ವಲ್ಪ ಅದ್ರ ಬಗ್ಗೆ ಏನೋ ಒಂದು ಯಾವುದೋ ಒಂದು 10% ನನಗೊಂದು ಚೂರು ಕಲ್ತಿದ್ದೀನಿ ನಾನು. ಸೊ ಅವ್ರು ಹೇಳಿದ ಲೆಕ್ಕಾಚಾರಕ್ಕೆ ನಾವು ಕಲಿತಾ ಇದ್ದೀವಿ ಅಂತ ಒಂದು ದೊಡ್ಡ ಹೆಗ್ಗಳಿಕೆ ಅಲ್ಲ, ಅವರು ಹೇಳ್ತಿದ್ದಾರೆ. ಅವ್ರಿಗೆ ಸಪೋರ್ಟ್ ಮಾಡೋಣ, ಅದ್ರ ಜೊತೆಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಬ್ರದರ್ಸ್ ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ನಾವೇನಿದ್ದೀವಿ ಎಲ್ಲರೂ ನಾವು ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಯಾಕಂದರೆ ಪರಿಸರ ಅಂತ ಬಂದಾದಮೇಲೆ ನಾವು ಬರೀ ಹ್ಯೂಮನ್ಸ್ ಬೀಯಿಂಗ್ ಅಷ್ಟೇ ಮೇಂಟೈನ್ ಮಾಡೋಕ್ಕಾಗಲ್ಲ. ಎಲ್ಲ ಆ್ಯನಿಮಲ್ಸಿಂದ ಕೂಡ, ಪಕ್ಷಿ ಸಂಕುಲದಿಂದನೂ ನಾವು ಮೇಂಟೈನ್ ಮಾಡಲೇಬೇಕು. ನಾವು ಮೇಂಟೈನ್ ಮಾಡೋಕ್ಕಿಂತ ಅವೇ ಮೇಂಟೈನ್ ಮಾಡ್ತಿದ್ದಾವೆ. ಸೊ ಅವಕ್ಕೆಲ್ಲ ಸಪೋರ್ಟ್ ಮಾಡೋಣ. ಈಗ ಬೇಸಿಗೆ ಎಲ್ಲರೂ ಮನೆ ಹತ್ರ ಒಂದು ಸ್ವಲ್ಪ ನೀರು ಮತ್ತು ಮನೆ ಮೇಲ್ಗಡೆ ಏನಾದರೂ ಒಂದು ಸ್ವಲ್ಪ ಕಾಳು ಗೀಳು ಹಾಕಿ ಅವಕ್ಕೆ ಸಪೋರ್ಟ್ ಮಾಡೋಣ. ಆ ರೀತಿಯಾಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತೃಣ ಸಮಾನ ನಾವು ಒಂದು ಪರಿಸರಕ್ಕೆ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅಂತ ಅಂದರೆ ಬ್ರದರ್ಸ್ ನಾವು ಒಂದು ಸ್ವಲ್ಪ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ. ಅವರು ಸ್ವಲ್ಪ ಹೆವಿಯಾಗಿ ಹೇಳ್ತಾರೆ, ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಾಣಿ ಸಂಕುಲಕ್ಕೆ ನಮ್ಮ ಕೈಯಲ್ಲಿ ಏನಾಗುತ್ತೋ ಸ್ವಲ್ಪ ಕಾಳಾಗಲಿ, ಕಡಿಯಾಗಲಿ, ಇಲ್ಲ ನೀರಾಗಲಿ ನಮ್ಮ ಮನೆ ಮೇಲ್ಗಡೆ ಅಷ್ಟೇ ಒಂದು ಸ್ವಲ್ಪ ಹಾಕ್ಬಿಟ್ಟು ಕೈ ಬಿಡೋಣ. ಅದು ನಮ್ಮ ಕೈಯಲ್ಲಾಗೋಂಥ ಒಂದು ಹೆಲ್ಪು. ಅವರಾದರೆ ಆಗಲಿ ಎಷ್ಟೋ ಹೆಲ್ಪ್ ಮಾಡ್ತಾಯಿದ್ದಾರೆ, ಅದು ನಮ್ಗೆ ಹೇಳ್ಕೊತ ಇಲ್ಲ. ಸೊ ಬ್ರದರ್, ಹ್ಯಾಟ್ಸ್ ಆಫ್ ಟು ಯು. ಇನ್ನೂ ಸ್ವಲ್ಪ ವೀಡಿಯೋಸ್ಗಳು ಮಾಡಿ ನಮಗೊಂದು ಸ್ವಲ್ಪ ತಿಳಿಸ್ಕೊಡಿ. ಇಂಥ ಒಂದು ವೀಡಿಯೋಸ್ಗಳನ್ನ ನಾನು ನೋಡ್ಕೊಂಡು ಸ್ವಲ್ಪ ನಮಗೂ ಹೆಲ್ಪ್ ಆಗುತ್ತೆ, ನಮ್ಮ ಮಕ್ಕಳು ಕೂಡ ಹೇಳ್ಕೊಡ್ತೀವಿ. ಥ್ಯಾಂಕ್ಸ್ ಬ್ರೋ. ನೀವು ಇದೇ ಥರ ವೀಡಿಯೋ ಮಾಡ್ತಾಯಿರಿ. ಐ ವಿಲ್ ಸಪೋರ್ಟ್ ಯು ಬ್ರೋ. ಥ್ಯಾಂಕ್ ಯು ಸೋ ಮಚ್.